ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು MS ಎಕ್ಸೆಲ್ ಒನ್ ಆಫ್ ದ ಪಾರ್ಟ್ ಆಫ್ MS ಆಫೀಸ್ ಅಂತಲೇ ಹೇಳ್ತೀವಿ. ಸೊ ಇವತ್ತಿನ ಪಾರ್ಟ್ 1 ಕ್ಲಾಸಲ್ಲಿ ನಾವು MS ಎಕ್ಸೆಲ್ನ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸ್ ಆಫ್ ನಾಲೆಜ್ ಇಲ್ಲದೆ ಹೋದರೆ ಎಕ್ಸೆಲಲ್ಲಿ ಸೊ ನಮಗೆ ಎಕ್ಸೆಲ್ ಅರ್ಥ ಆಗೋದಿಲ್ಲ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಇಂಟ್ರೊಡಕ್ಷನ್ ಟು MS ಎಕ್ಸೆಲ್. ಸಿ ಫಸ್ಟ್ ಆಫ್ ಆಲ್, ಸೊ MS ಎಕ್ಸೆಲನ್ನು ಒನ್ ಆಫ್ ದ ಕೋರ್ ಅಪ್ಲಿಕೇಶನ್ ಅಂತಲೇ ಕರಿತೀವಿ. ಸೊ ಕೋರ್ ಅಪ್ಲಿಕೇಶನ್ ಎಸ್ಪೆಷಲಿ ಆಫ್ MS ಆಫೀಸ್. ಸೊ MS ಆಫೀಸ್ನಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಕೋರ್ ಅಪ್ಲಿಕೇಶನ್. ವೈ? ಬಿಕಾಸ್ MS ಆಫೀಸ್ ಅನ್ನೋ ಒಂದು ಕಿಟ್ಟಲ್ಲಿ ನಿಮಗೆ ಮೆನಿ ಅಪ್ಲಿಕೇಶನ್ ಟೂಲ್ಸ್ಗಳು ಇದ್ದಾವೆ. ಸೊ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅವರು ಡೆವಲಪ್ ಮಾಡಿರುವಂತಹ MS ಆಫೀಸ್ ಏನಿದೆಯೋ, ಸೊ ಈ MS ಆಫೀಸನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಸೊ ನೀವು ಓಪನ್ ಮಾಡುವಾಗ MS ಆಫೀಸ್ನ ಮೇನ್ ಸೂಟ್ಗೆ ಹೋಗ್ತೀರಿ ಅಲ್ಲ, ದಟ್ ಟೈಮ್ you will get the list of applications. ಸೊ ಅದಕ್ಕೆ ಈ MS ಎಕ್ಸೆಲ್ ಅನ್ನು ಕೋರ್ ಅಪ್ಲಿಕೇಶನ್ ಅಂತಲೂ ಕರೀತಾರೆ. ಆ್ಯಂಡ್ MS ಎಕ್ಸೆಲ್ ಈಸ್ ಅ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ನೋಡಿ, ಎಸ್ಪೆಷಲಿ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ವೈ? ಬಿಕಾಸ್ ವೇರ್ ವಿ ಕ್ಯಾನ್ ರೆಕಾರ್ಡ್ ಡಾಟಾ ಇನ್ ದ ಫಾರ್ಮ್ ಆಫ್ ಟೇಬಲ್ ಅಂತ ಹೇಳ್ತೇವೆ. ಸೊ ನಾವು ಈ ಶೀಟನ್ನು ನೋಡಿದಾಗ ನಿಮಗೆ ಇಟ್ ಹ್ಯಾಸ್ ಅರೇಂಜ್ ಇನ್ ದ ಫಾರ್ಮ್ ಆಫ್ ಟೇಬಲ್, ರೆಡಿಮೇಡ್ ಟೇಬಲ್ ಥರ ಕಾಣಿಸುತ್ತೆ. ವೈ? ಬಿಕಾಸ್ ದ ರೋಸ್ ಮತ್ತು ಕಾಲಮ್ಸ್ಗಳು ಅರೇಂಜ್ ಆಗಿ ಟೇಬಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ MS ಎಕ್ಸೆಲ್ ವಾಸ್ ಡೆವಲಪ್ಡ್ ಆ್ಯಂಡ್ ಪಬ್ಲಿಷ್ಡ್ ಬೈ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಆ್ಯಂಡ್ ಬಿಗಿನಿಂಗಲ್ಲೇ ಹೇಳಿದ ಹಾಗೆ, ಸೊ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅನ್ನೋ ಕಂಪ್ನಿ ಕಡೆಯಿಂದ ಸೊ ನಮಗೆ ಇದು ಪಬ್ಲಿಷ್ ಆ್ಯಂಡ್ ಡೆವಲಪ್ ಆಗಿದೆ. ಸೊ ಲೈಕ್ MS ಎಕ್ಸೆಲನ್ನು ಮೇನ್ಲಿ ಯೂಸ್ಡ್ ಟು ಸೊ ಮೇಂಟೈನ್ ಡಾಟಾ. ಸೊ ಡಾಟಾವನ್ನು ಮೇಂಟೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅನಲೈಸ್ ಡಾಟಾ ಅಂದರೆ ವಿ ಕ್ಯಾನ್ ತರ್ಕ ಮಾಡೋದು ಅಂತ ಹೇಳ್ತೇವೆ. ವೆದರ್ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್, ಲೈಕ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಆ ಥರ ನಮಗೆ ಆನ್ಸರ್ಸ್ಗಳು ಬೇಕಂದಾಗ ಲಾಜಿಕಲ್ ಟೆಸ್ಟ್ಗಳನ್ನು ಅನಲೈಸ್ ಮಾಡೋದು ಅಂತ ಹೇಳ್ತೇವೆ. ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ದ ಆಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಆ್ಯಂಡ್ ಆಫ್ಟರ್ ದ್ಯಾಟ್ ವಿಜುವಲ್ ರೆಪ್ರೆಸೆಂಟೇಷನ್ಸ್ ಅಂತಂದರೆ ಸೋ ಮೆನಿ ವಿಜುವಲ್ ರೆಪ್ರೆಸೆಂಟೇಷನ್ಸ್ ಲೈಕ್ ಪೈವಟ್ ಟೇಬಲ್ ಆಗಿರ್ಬೋದು, ಲೈಕ್ ಗ್ರಾಫ್ಸ್ ಆಗಿರ್ಬೋದು, ಲೈಕ್ ಚಾರ್ಟ್ಸ್ಗಳಾಗಿರ್ಬೋದು. ಇದೆಲ್ಲ ಡಾಟಾದ ಪಿಕ್ಚರ್ ರೂಪಗಳು ನಮಗೆ ಸಿಗುತ್ತೆ ಇದರಲ್ಲಿ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಅಂತ ಹೇಳಿ. ಸೊ ಈ ಥರ ನಾವು ಸುಮಾರು ಕೆಲಸಗಳನ್ನು ಎಕ್ಸೆಲಲ್ಲಿ ಮಾಡ್ಬೋದು. ಆ್ಯಂಡ್ ಎಕ್ಸೆಲ್ ಈಸ್ ಒನ್ ಆಫ್ ದ ಬೆಸ್ಟ್ ಟೂಲ್ ಆಫ್ ಕ್ಯಾಲ್ಕುಲೇಷನ್ ಅಂತಲೇ ಹೇಳ್ತೇವೆ. ಸೊ ನೆಕ್ಸ್ಟ್ ಇಫ್ ಯು ಕಮ್ ಟು ಸೊ ಬ್ರೀಫ್ ಹಿಸ್ಟ್ರಿ ನೋಡೋದಾದರೆ MS ಎಕ್ಸೆಲನ್ನು, ಸೊ ಇಲ್ಲಿ 1985ನಲ್ಲಿ ಫಸ್ಟು ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ವಾಸ್ ರಿಲೀಸ್ಡ್ ಫಾರ್ ವಿಂಡೋ. ಮುಂಚೆ MS ಆಫೀಸ್ ಅನ್ನೋ ಸಪ್ರೇಟ್ ಆಗಿ ಬಂಚಲ್ಲಿ ಸೂಟಲ್ಲಿ ನಮಗೆ MS ಎಕ್ಸೆಲ್ ಇರಲಿಲ್ಲ. ಸೊ ಅದು ಸಪ್ರೇಟಾಗಿ 1985ಯಲ್ಲಿ ರಿಲೀಸ್ ಆಗುತ್ತೆ ವಿಂಡೋಸ್ಗೆ. ಅದಾದ ನಂತರ ನಮಗೆ 1990ಸಲ್ಲಿ ಬಂಚ್ ಆಫ್ MS ಆಫೀಸ್ ಅಲ್ಲಿ ನಮಗೆ ಒನ್ ಆಫ್ ದ ಕೋರ್ ಅಪ್ಲಿಕೇಶನ್ ಆಗಿ ಎಕ್ಸೆಲ್ಲು ಬರ್ತದೆ ಅಂತ ಹೇಳಿ. ಸೊ ಅಂದರೆ ಇನ್ 1990 ಮೈಕ್ರೋಸಾಫ್ಟ್ ಆಫೀಸ್ ಫಾರ್ ವಿಂಡೋಸ್ ವಾಸ್ ರಿಲೀಸ್ಡ್ ಆ್ಯಂಡ್ ಪಬ್ಲಿಷ್ಡ್ ಬೈ ಮೈಕ್ರೋಸಾಫ್ಟ್ ಕಂಪನಿ ಅಲಾಂಗ್ ವಿತ್ ದ ವರ್ಡ್, ಎಕ್ಸೆಲ್ ಆ್ಯಂಡ್ ಪವರ್ ಪಾಯಿಂಟ್ ಪ್ರೋಗ್ರಾಮ್ಸ್. ಸೊ next if you go to see, when you open first time Excel, you will see the spreadsheet like this. ಇದು interface of Excel ಅಂತಾನೆ ಹೇಳ್ತೀವಿ. ಸೊ ಹಾಗಾದರೆ ಯೂಸಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನೋಡೋದಾದರೆ, ಸೊ ಲೆಟ್ ವಿ ಸಿ ದ ಯೂಸಸ್, ಕಾಮನ್ಲಿ ಯೂಸಸ್ ಕೇಸಸ್ ಆಫ್ MS ಎಕ್ಸೆಲ್. ಸೊ ಆದಾಗ ನಾವು ಎಜುಕೇಷನ್ ಫೀಲ್ಡಲ್ಲಿ ನಾವು MS ಎಕ್ಸೆಲನ್ನು ಯೂಸ್ ಮಾಡ್ಬೋದು. ಲೈಕ್ ಸ್ಟೂಡೆಂಟ್ ಮಾರ್ಕ್ ಶೀಟ್ ಎಂಟ್ರಿ ಅಥವಾ ಸ್ಟೂಡೆಂಟ್ ಡಾಟಾ ಎಂಟ್ರಿಗಳನ್ನು ಮಾಡ್ಕೋಬೋದು. ಹಾಗೆ ಬಿಸ್ನೆಸ್ ಅಂತ ಬಂದಾಗ ನಮಗೆ ಸೇಲ್ಸ್ ಆ್ಯಂಡ್ ಪರ್ಚೇಸ್ಗಳನ್ನು ಎಂಟ್ರಿ ಮಾಡ್ಕೋಬೋದು. ಆ್ಯಂಡ್ ಗೋಲ್ ಸೆಟ್ಟಿಂಗ್ಸ್ ಅಂತ ಅಂದಾಗ ಸಮ್ ವಾಟ್ ಅನಲೈಸ್ ಮಾಡಬೇಕಾದ್ರೆ ನಮಗೆ ಪ್ಲ್ಯಾನಿಂಗ್ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಸೊ ಡಾಟಾ ಎಂಟ್ರಿಗಳನ್ನು ಮಾಡ್ತೀವಿ. ಸೊ ಬಿಸ್ನೆಸ್ಗಳನ್ನು ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಮ್ಯಾನೇಜ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಲೈಕ್ ಲೈಕ್ ಪೇಮೆಂಟ್ ರಿಸಿಪ್ಟ್ ಅಥವಾ ಬ್ಯಾಂಕಿಂಗ್ ಎಂಟ್ರಿ. ಸೊ ಆ ಎಲ್ಲ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಗಳನ್ನು ಲೈಕ್ ಬಜೆಟ್ಗಳನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಡಾಟಾ ಅನಲೈಸಿಸ್ ಆ್ಯಂಡ್ ಡಾಟಾ ಸೈನ್ಸ್, ವಿ ಕ್ಯಾನ್ ಅನಲೈಸ್ ಡಾಟಾ ವಿತ್ ದ ಹೆಲ್ಪ್ ಆಫ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ರಿಪೋರ್ಟ್ಸ್ಗಳನ್ನು ತಗೋಬೋದು. ಆ್ಯಂಡ್ ಕರಿಯರ್ ಡೆವಲಪ್ಮೆಂಟ್. ಸೊ ಆನ್ ಮೆನಿ ಕೇಸಸಲ್ಲಿ ನಮಗೆ MS ಎಕ್ಸೆಲ್ ಹೆಲ್ಪ್ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಥಿಂಗ್ ಇನ್
is how to open MS Excel ಅಂತ ಬಂದಾಗ you have to click on start button like this. so start button ಅನ್ನು ಕ್ಲಿಕ್ ಮಾಡಬೇಕು. then after that you should visit to all programs. so start button ಕ್ಲಿಕ್ ಮಾಡಿದಾಗ the most bottom side ಅಲ್ಲಿ ಬಟನ್ ನಿಮಗೆ ಕಾಣಿಸುತ್ತೆ all programs. so all programs ಅನ್ನು ಕ್ಲಿಕ್ ಮಾಡಬೇಕು. ಆದ ನಂತರ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋ ಸೊ ಸೂಟ್ ಓಪನ್ ಆಗುತ್ತೆ. ಲೈಕ್ ಇದು ಒಂದು ಫೋಲ್ಡರ್ ಅಂತಲೇ ಕರಿತೀವಿ. ಸೊ ಈ ಫೋಲ್ಡರನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಸಬ್ ಮೆನು ಇಲ್ಲಿ ಓಪನ್. ಸೊ ಸಬ್ ಮೆನುನಲ್ಲಿ ನೀವು MS Excel ಅಂತ ಇರುತ್ತೆ ಲಿಸ್ಟಲ್ಲಿ. ಸೊ ಆ MS Excelಅನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ನೀವು MS Excelಅನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡಾಗ ಯು ವಿಲ್ ಗೆಟ್ ದ ಫಸ್ಟ್ ಸ್ಕ್ರೀನ್ ಆಫ್ ಇಂಟರ್ಫೇಸ್, ವಿಂಡೋ ಸ್ಕ್ರೀನ್ ಆಫ್ MS Excel ಅಂತಲೇ ಹೇಳ್ತೀವಿ. ಸೊ ಈ ಥರ ಇರುತ್ತೆ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ವಿ ಫಾಲೋ ದ ಇಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ಗಳನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ವರ್ಕ್ ಮಾಡೋದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಲೆಟ್ಸ್ ಬಿಗಿನ್ ವಿತ್ ದ ಪಾರ್ಟ್ಸ್ ಅಬೌಟ್ ದ MS Excel ಅಂತ ಹೇಳ್ತೀವಿ. ಸೊ ಫಸ್ಟ್ ಪಾರ್ಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ ಇದನ್ನು ಟೈಟಲ್ ಬಾರ್ ಅಂತ ಕರೀತಾರೆ. ಸೊ ಟೈಟಲ್ ಬಾರ್ ಅಂತಂದರೆ ನಮಗೆ ಇಟ್ ವಿಲ್ ಡಿಸ್ಪ್ಲೇ ದ ಟೈಟಲ್ ಆಫ್ ದ ಡಾಕ್ಯುಮೆಂಟ್ ಅಂತಲೇ ಹೇಳ್ತೀವಿ. ಸೊ ಲೈಕ್ ನೀವು ಫೈಲ್ಗೆ ಹೋಗಿ ಸೇವ್ ಮಾಡಿರುವಂತಹ ನೇಮು ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಬುಕ್ 1 ಬುಕ್ 2. ನೀವು ಅಕಸ್ಮಾತ್ ಸೇವ್ ಮಾಡದೆ ನೀವು ಹೆಸರನ್ನು ಟೈಪ್ ಮಾಡ್ದೇನೆ ಇದ್ದರೆ ಇಟ್ ವಿಲ್ ಟೇಕ್ ಆ್ಯಸ್ ಅ ಬುಕ್ 1 ಬುಕ್ 2 ಬುಕ್ 3 ಕೀಪ್ಸ್ ಇಟ್ ವಿಲ್ ಗೋ ಆನ್ ಅಂತ ಹೇಳ್ತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತ 3 ಕಂಟ್ರೋಲ್ ಬಟನ್ಸ್ಗಳನ್ನು ನೋಡ್ತೇವೆ. ಸೊ ಈಗ ಇವುಗಳು ಈ ಇಡೀ ವಿಂಡೋವನ್ನು ಕಂಟ್ರೋಲ್ ಮಾಡುವಂತಹ ಬಟನ್ಸ್ಗಳು ಅಂತಲೇ ಹೇಳ್ತೀವಿ. ಆ್ಯಂಡ್ ಫಾಲೋಡ್ ಬೈ ಟೈಟಲ್ ಬಾರಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಇನ್ಸರ್ಟಲ್ಲಿ, ಪೇಜ್ ಲೇಔಟಲ್ಲಿ, ಫಾರ್ಮುಲಾಸ್ನಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನು ಕ್ವಿಕ್ಕಾಗಿ ಯೂಸ್ ಮಾಡೋಕ್ಕೆ ನಾವು ಇಲ್ಲಿ ಸೆಟಲ್ ಮಾಡ್ಕೋಬೋದು ಅಂತ ಹೇಳಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ರಿಬ್ಬನ್ ಏರಿಯಾ ಅಂತ ಕರಿತೀವಿ. ರಿಬ್ಬನ್ ಮತ್ತು ಟ್ಯಾಬ್ಸ್ ಅಂತ ಹೇಳಿ ಫೈಲ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡಾಟಾ, ರಿವ್ಯೂ, ವ್ಯೂ, ಡೆವಲಪರ್. ಸೊ ಹೀಗೆ ಟ್ಯಾಬ್ಸ್ಗಳು ಇರುತ್ತೆ. ಆ್ಯಂಡ್ ಆ ಟ್ಯಾಬ್ಸ್ಗಳ ಕಮ್ಯಾಂಡ್ಸ್ಗಳು ನಮಗೆ ರಿಬ್ಬನ್ನಲ್ಲಿ ಓಪನ್ ಆಗುತ್ತೆ. ಸೊ ಈ ಏರಿಯಾವನ್ನು ನಾವು ರಿಬ್ಬನ್ ಅಂತ ಕರಿತೀವಿ. ಇದು ಕಂಪ್ಲೀಟ್ ಏರಿಯಾವನ್ನು ನಾವು ರಿಬ್ಬನ್ ಅಂತಲೇ ಹೇಳ್ಬೋದು ಅಂತ ಹೇಳ್ತೇವೆ. ಸೊ ರಿಬ್ಬನ್ ಅಂದರೆ ರಿಬ್ಬನ್ನಲ್ಲಿ ನಮಗೆ ಈ ಕಮ್ಯಾಂಡ್ಸ್ಗಳು, ಈ ಟ್ಯಾಬ್ಸ್ನ ಕಮ್ಯಾಂಡ್ಸ್ಗಳು ಓಪನ್ ಆಗುತ್ತೆ. ಆ್ಯಂಡ್ ಫಾಲೋಡ್ ಬೈ ನಮಗೆ ಇಲ್ಲಿ ಅಡ್ರೆಸ್ ಬಾರ್ ಅಥವಾ ನೇಮ್ ಬಾಕ್ಸ್ ಅಂತ ಹೇಳ್ತೀವಿ. ಇಟ್ ವಿಲ್ ಡಿಸ್ಪ್ಲೇ ದ ಸೆಲ್ ಅಡ್ರೆಸ್ ಅಂತ ಹೇಳಿ. ಈಗ ಲೈಕ್ ಇಲ್ಲಿ ಸೆಲ್ ಕ್ಲಿಕ್ ಆಗಿದೆ ನೋಡಿ, ಡಿ ಕಾಲಮಲ್ಲಿ ಇರೋ 4 ಬಾರಲ್ಲಿ ನಮಗೆ 4 ರೋನಲ್ಲಿ ನಮಗೆ ಇದು ಸೆಲ್ ಇದೆ ಅಂತ ಹೇಳುತ್ತೆ. ಅಂದರೆ ಅಡ್ರೆಸ್ ಬಾರ್ ಆ್ಯಂಡ್ ನೇಮ್ ಬಾಕ್ಸ್ ಅಂತಲೂ ಹೇಳ್ತೇವೆ. ಇದನ್ನು ಫಾರ್ಮುಲಾ ಬಾರ್ ಅಂತ ಹೇಳ್ತೇವೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫಾರ್ಮುಲಾ ಬಾರ್ ಅಂದರೆ ಇದು. ಸೊ ಇಲ್ಲಿ ನಾವು ಎಂಟ್ರಿ ಮಾಡಿರೋ ಫಾರ್ಮುಲಾ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಈ ವರ್ಟಿಕಲ್ ಏನು ಲಿಸ್ಟ್ ಕಾಣಿಸ್ತಾ ಇದೆ ಇದನ್ನು ಕಾಲಮ್ ಅಂತ ಕರೆದ್ರೆ, ಆ್ಯಂಡ್ 9 ರೋ ಅಂತ ಕರಿತೀವಿ. ಸೊ ಅಂದರೆ ಇಲ್ಲಿ ಇಂಟರ್ಸೆಕ್ಷನ್ ಆಫ್ ಕಾಲಮ್ಸ್ ಅಂದರೆ ಒಂದು ಕಾಲಮ್ ಮತ್ತು ರೋ ಹಾದು ಹೋದಾಗ ಜನರೇಟ್ ಆಗೋ ಬಾಕ್ಸ್ಗಳಿಗೆ ಸೆಲ್ ಅಂತಲೇ ಕರಿತೀವಿ. ಇನ್ನು ಆ್ಯಕ್ಟಿವ್ ಸೆಲ್ ಅಂತಂದಾಗ ನಮಗೆ ಡಾರ್ಕ್ ಬಾರ್ಡರಲ್ಲಿ ನಿಮಗೆ ಸೆಲ್ಲು ಕ್ಲಿಕ್ ಆಗಿರುತ್ತೆ. ಸೊ ಈ ಆ್ಯಕ್ಟಿವ್ ಸೆಲ್ ಅಂತಂದರೆ ಡಾರ್ಕ್ ಬಾರ್ಡರ್ ಅಂತಲೇ ಅರ್ಥ. ಸೊ ಫಿಲ್ ಹ್ಯಾಂಡ್ಲಿಂಗ್ ಅಂತ ಬಂದಾಗ ಸೊ ಈ ಕಾರ್ನರ್ ಪಾಯಿಂಟ್ ಇದೆ ನೋಡಿ. ಸೊ ಇದು ನಮಗೆ ಫಿಲ್ಲಿಂಗಿಗೆ ತುಂಬಾ ಹ್ಯಾಂಡಲ್ ಮಾಡುವಂಥ ಆಪ್ಷನ್ ನಮಗೆ ಇದು. ದೆನ್ ವರ್ಕ್ ಶೀಟ್ ಅಥವಾ ಶೀಟ್ ಟ್ಯಾಬ್ ಅಂತಲೇ ಹೇಳ್ತೀವಿ. ಬೈ ಡಿಫಾಲ್ಟ್ 1 ಇರುತ್ತೆ ಅಥವಾ 3 ಇರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ವರ್ಷನ್ ಆಫ್ MS ಆಫೀಸ್ ಅಂತ ಹೇಳ್ತೇವೆ. ಸೊ ಇದನ್ನು ಸೆಟ್ಟು ಕೂಡ ಮಾಡ್ಕೋಬೋದು ನಾವು, ಇಷ್ಟೇ ಶೀಟ್ಗಳು ಬೇಕು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಫಾಲೋಡ್ ಬೈ ನಿಮಗೆ ಸ್ಟೇಟಸ್ ಬಾರ್ ಇರುತ್ತೆ. ಸ್ಟೇಟಸ್ ಬಾರಿಗೆ ಹೊಂದ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ವ್ಯೂಸ್ ಇರುತ್ತೆ, ನಾರ್ಮಲ್ ವ್ಯೂ ಮತ್ತು ಪೇಜ್ ಲೇಔಟ್ ವ್ಯೂ ಅಂತ ಹೇಳಿ. ಸೊ ಇವುಗಳು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಲೈಕ್ ಎಂಟ್ರಿ ಮಾಡುವಾಗ. ದೆನ್ ಝೂಮ್ ಕಂಟ್ರೋಲರ್. ಸೊ ಪೇಜನ್ನು ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಸೊ ಹಾಗಾದರೆ ನಾನೀಗ ನಿಮಗೆ ಡೈರೆಕ್ಟಾಗಿ MS Excelಲ್ಲಿ ಬರ್ತಕ್ಕಂಥ ವೊಕ್ಯಾಬುಲರೀಸನ್ನು ಹೇಳಿಬಿಟ್ಟು ಡೈರೆಕ್ಟ್ ಪೇಜಲ್ಲಿ ಒನ್ಸ್ ಅಗೇನ್ ಐ ವಿಲ್ ಶೋ ಯು. ಸೊ ಇಲ್ಲಿ ವೊಕ್ಯಾಬುಲರೀಸ್ ಅಂದರೆ ಅಲ್ಲಿ ವಿಂಡೋ ಸ್ಕ್ರೀನಲ್ಲಿ ಯೂಸ್ ಮಾಡ್ತಕ್ಕಂಥ ಹೆಸರುಗಳು ಲೈಕ್ ಅ ಟೈಟಲ್ ಬಾರ್. ಸೊ ಇದು ನಿಮಗೆ ಟಾಪ್ ಆಫ್ ದ ಬಾರ್ ಅಂತ ಹೇಳಿದ್ದೀನಿ. ಆ್ಯಂಡ್ ಕಂಟ್ರೋಲ್ ಬಟನ್ಸ್ ಹೇಳಿದ್ದೀನಿ. ಸೊ ಮ್ಯಾಕ್ಸಿಮೈಸ್, ಮಿನಿಮೈಸ್ ಆ್ಯಂಡ್ ಕ್ಲೋಸ್ ಬಟನ್. ಆ್ಯಂಡ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಸೊ ವಿಚ್ ವಿ ಕ್ಯಾನ್ ಯೂಸ್ ದ ಕ್ವಿಕ್ ಆಪ್ಷನ್ಸ್ ಇನ್ ದ ಬಾರ್. ಸೊ ರಿಬ್ಬನ್ ಏರಿಯಾ ಆ್ಯಂಡ್ ಟ್ಯಾಬ್ಸ್ ಆ್ಯಂಡ್ ಕಮ್ಯಾಂಡ್ಸ್ ಅಂತ ಹೇಳಿದ್ದೀನಿ. ಸೊ ಈ ಟ್ಯಾಬ್ಸು ಕಮ್ಯಾಂಡ್ಸ್ಗಳಿಂದನೇ ನಾವು ವರ್ಕ್ಗಳನ್ನು ಸಾಕಷ್ಟು ಯೂಸ್ ಮಾಡ್ಕೊತೀವಿ. ಆ್ಯಂಡ್ ನೇಮ್ ಬಾಕ್ಸ್ ಲೈಕ್ ಅಡ್ರೆಸ್ ಬಾಕ್ಸ್ ಅಂತ ಹೇಳಿದ್ದೀನಿ. ಆ್ಯಂಡ್ ಫಾರ್ಮುಲಾ ಬಾರ್. ಸೊ ಕಾಲಮ್ ಹೆಡರ್ಸ್ ಅಂತಂದರೆ ನಮಗೆ A1 AB ಅಂತ. ಸೊ ಟೋಟಲ್ 16,384 ಕಾಲಮ್ಸ್ ಇದೆ. ಆ್ಯಂಡ್ ರೋ ಹೆಡರ್ ಅಂತ ಬಂದಾಗ ನಮಗೆ ಟೋಟಲ್ 10,48,576 ರೋಸ್ ಇದೆ.
ಆ್ಯಂಡ್ ಸ್ಪ್ರೆಡ್ಶೀಟ್ ಅಂತ ಅಂದರೆ ಸೊ ನಮಗೆ ಎಂಟೈರ್ ವರ್ಕ್ ಬುಕ್ಕಲ್ಲಿ ಶೀಟ್ಗಳನ್ನು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಆ್ಯಂಡ್ ಅಲ್ಲಿ ಒಂದೊಂದು ಶೀಟನ್ನು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ. ಆ್ಯಂಡ್ ಶೀಟ್ ಲೀವ್ಸ್ ಅಂತಂದರೆ ನಮಗೆ ಒಂದೊಂದು ವರ್ಕ್ ಬುಕ್ಕಲ್ಲಿ ಸೋ ಮೆನಿ ಶೀಟ್ಸ್ಗಳು ಇರ್ತವೆ, ಶೀಟ್ ಟ್ಯಾಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ಶೀಟ್ ಹಾಕೋಬೋದು. ಆ್ಯಂಡ್ ವ್ಯೂ ಅಂತ ಬಂದಾಗ ನಾರ್ಮಲ್ ವ್ಯೂ ಮತ್ತು ಪೇಜ್ ಲೇಔಟ್ ವ್ಯೂ ಹೆಲ್ಪ್ ಆಗುತ್ತೆ ನಮಗೆ ಎಂಟ್ರಿ ಮಾಡೋಕ್ಕೆ. And zoom controller. So this is the vocabularies which we can use in interface of a MS Excel window screen. So ಹಾಗಾದರೆ let's directly begin with the MS Excel. So MS Excel ಅನ್ನು ಓಪನ್ ಮಾಡಿಕೊಂಡು ಸೊ ನಾವು ಡೈರೆಕ್ಟಾಗಿ ನೋಡೋಣ ಈಗ. ಸೊ ಇಲ್ಲಿ ನಾವು MS Excel ಅನ್ನು ಫಸ್ಟ್ ಟೈಮ್ ಓಪನ್ ಮಾಡಿಕೊಂಡಾಗ ಸೊ ನಿಮಗೆ ಇದು ಇಂಟರ್ಫೇಸ್ ಅಂತಲೇ ಹೇಳ್ತೀವಿ. ಸೊ ಐ ಶೋಡ್ ಯು ಟೈಟಲ್ ಬಾರ್, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಆ್ಯಂಡ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಸೊ ಹಾಗಾದರೆ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ಕ್ವಿಕ್ ಆಕ್ಸೆಸ್ಸಲ್ಲಿ ಹೇಗೆ ನಾವು ಆ್ಯಡ್ ಮಾಡ್ಕೊಳ್ಳೋದು. ಸಪೋಸ್ ನಿಮಗೆ ಫಾರ್ಮುಲಾನಲ್ಲಿ ನಿಮಗೆ ಯಾವುದೋ ಒಂದು ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್ ಆಗಿರ್ಬೋದು, ಲುಕ್ಅಪ್ ಫಾರ್ ರೆಫರೆನ್ಸ್ ಜಾಸ್ತಿ ಟೈಮ್ ಯೂಸ್ ಆಗುತ್ತೆ ನಮಗೆ ಪದೇ ಪದೇ ಅಂದಾಗ ಈ ಫಂಕ್ಷನನ್ನು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಟು ಕ್ವಿಕ್ ಆಕ್ಸೆಸ್ ಟೂಲ್ ಅಂದರೆ ನಿಮಗೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದೇ ಇನ್ಸರ್ಟಲ್ಲಿ ಆಪ್ಷನ್ಸ್ ಲೈಕ್ ಶೇಪ್ಸ್, ಗ್ರಾಫ್ಸ್ ಯೂಸ್ ಆಗ್ತಾ ಇದೆ, ಅಥವಾ ಪಯೋಟ್ ಟೇಬಲ್ ಯೂಸ್ ಆಗ್ತಾ ಇದೆ, 3D ಮ್ಯಾಪ್ಸ್ ಯೂಸ್ ಆಗ್ತಾ ಇದೆ, ಪಯೋಟ್ ಚಾರ್ಟ್ ಯೂಸ್ ಆಗ್ತಾ ಇದೆ ಅಂದರೆ ರೈಟ್ ಕ್ಲಿಕ್ ಇಟ್ ಆ್ಯಂಡ್ ಆ್ಯಡ್ ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ನಿಮಗೆ ಇಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಸೊ ಅದನ್ನು ನಮಗೆ ಇವೆಂದು ಫೈಲಲ್ಲಿರೋ ಆಪ್ಷನ್ಸ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಸೊ ಇವುಗಳನ್ನು ಕ್ಲಿಕ್ ಮಾಡಿ ರೈಟ್ ಮಾಡಿದರೆ ಮಾತ್ರ ಕ್ವಿಕ್ ಆಕ್ಸೆಸ್ಸಲ್ಲಿ ಇರುತ್ತೆ, ಅದರ್ವೈಸ್ ಅದು ಮತ್ತೆ ನಾವು ಫೈಲ್ಗೆ ಹೋಗಿ ತೊಗೋಬೇಕು. ಸೊ ಇದು ಈಸಿ ವೇ, ಕ್ವಿಕ್ ವೇ ಟು ಮೂವ್ ಅಂತ ಹೇಳ್ತೇವೆ. ಆ್ಯಂಡ್ ಫಾಲೋಡ್ ಬೈ ಟೈಟಲ್ ಬಾರ್ನಲ್ಲಿ ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಹಾಗೆ ಟೈಟಲ್ ಬಾರ್ ಆದರೆ ಆ್ಯಂಡ್ ಇವಕ್ಕೆ ಫೈಲ್ ಮತ್ತು ಟ್ಯಾಬ್ಸ್ ಆ್ಯಂಡ್ ಕಮ್ಯಾಂಡ್ಸ್ ಅಂತಲೂ ಹೇಳ್ತೇವೆ. ಫೈಲ್ ಟ್ಯಾಬ್, ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್, ಫಾರ್ಮುಲಾ, ಡಾಟಾ, ರಿವ್ಯೂ, ವ್ಯೂ. ಸೊ ನೀವು MS ವರ್ಡ್ ಕಲ್ತಿದ್ರೆ MS ವರ್ಡ್ ಥರನೇ ನಿಮಗೆ ಕಂಟಿನ್ಯೂ ಆಗುತ್ತೆ ಅಪ್ ಟು ಪೇಜ್ ಲೇಔಟ್, ಬಟ್ ಒಂದೆರಡು ಆಪ್ಷನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತದೆ. ಫಾರ್ಮುಲಾ ಮತ್ತು ಡಾಟಾ ಅನ್ನೋ ಡಿಫ್ರೆಂಟ್ ಆಗಿರೋ ಎರಡು ಟ್ಯಾಬ್ಗಳು MS ವರ್ಡ್ಗೆ ಕಂಪೇರ್ ಮಾಡಿದ್ರೆ ಬೇರೆಯೇ ಬರ್ತದೆ ಅಂತ. ಆ್ಯಂಡ್ ಸೊ ಫಾಲೋಡ್ ಬೈ ಡಿಫಾಲ್ಟ್ ಅದು ಹೋಮ್ ಟ್ಯಾಬಿಗೆ ಇರುತ್ತೆ, ನಮಗೆ ಡಿಫಾಲ್ಟ್ ಟ್ಯಾಬ್ ಕ್ಲಿಕ್ಕಿಂಗ್ ಅಂತಲೇ ಹೇಳ್ತೀವಿ, ಹೋಮ್ ಟ್ಯಾಬ್ಗೆ ಇರುತ್ತೆ. ಆ್ಯಂಡ್ ಈ ರಿಬ್ಬನ್ ಆದಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ A1 ಅನ್ನೋ ಸೆಲ್ ಏನಿದೆಯಲ್ಲ, ಸೊ ಇದನ್ನು ನಾವು ಲೈಕ್ A1 ಅನ್ನೋ ಸೆಲ್ ಏನಿದೆಯೋ ಅದನ್ನು ನಾವು ನೇಮ್ ಬಾಕ್ಸ್ ಅಥವಾ ಅಡ್ರೆಸ್ ಬಾಕ್ಸ್ ಅಂತಲೇ ಹೇಳ್ತೀವಿ. ಆ್ಯಂಡ್ ಇದನ್ನು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಸೊ ನಿಮಗೆ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನಾನು. ಸೊ ಫಾರ್ಮುಲಾ ಬಾರನ್ನು ಯಾಕೆ ಆ ಥರ ಫಾರ್ಮುಲಾ ಅಂತ ಕರಿತೀವಿ. ಸಪೋಸ್ ಇಫ್ ಐ ಎಂಟರ್ 2 ನಂಬರ್, ಸೊ ಇಫ್ ಐ ಕ್ಯಾಲ್ಕುಲೇಟ್ ಆ್ಯಸ್ ಎಡಿಷನ್ ಅಂತ ನಾನು ಮಾಡಿದಾಗ ನಿಮಗೆ ಇಲ್ಲಿ ಆನ್ಸರ್ ಬಂದಿದೆ. ಸೊ ಈಗ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಫಾರ್ಮುಲಾ ಬಾರನಲ್ಲಿ 5 ಡಿಸ್ಪ್ಲೇ ಮಾಡುತ್ತೆ, ಇಲ್ಲಿ ಕ್ಲಿಕ್ ಮಾಡಿದಾಗ 10 ಡಿಸ್ಪ್ಲೇ ಮಾಡುತ್ತೆ, ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಫಾರ್ಮುಲಾ ಡಿಸ್ಪ್ಲೇ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಫಾರ್ಮುಲಾ ಬಾರ್. ಸೊ ಆಲ್ವೇಸ್ ದ ಫಾರ್ಮುಲಾ ವಿಲ್ ಬಿ ಡಿಸ್ಪ್ಲೇ ಇನ್ ದ ಫಾರ್ಮುಲಾ ಬಾರ್ ಅಂತ ಹೇಳಿ. ಆ್ಯಂಡ್ ಫಾಲೋಡ್ ಬೈ ನಿಮಗೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇರೋ ಒಂದೊಂದು ABC ಅನ್ನೋ ಕಾಲಮ್ಸ್ಗಳು ಏನಿದೆ ಇದನ್ನು ಕಾಲಮ್ಸ್ ಅಂತಲೇ ಕರಿತೀವಿ ನಾವು. ಸೊ ಇಲ್ಲಿ A ಇಂದ ಫಾಲೋ ಆಗಿರುವಂತಹ ಕಾಲಮ್. ಸೊ ನಾನು ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ಟ್ಯಾಬ್ ಹಾಕ್ತಾ ಹೋದಂಗೆ ಸೊ ಮೂಮೆಂಟ್ ಆಗ್ತಾ ಹೋಗುತ್ತೆ ನೋಡಿ. ಈಗ ಒನ್ಸ್ XYZ ಫಿನಿಶ್ ಆದ ತಕ್ಷಣ AA, AB, AC, AD ಕೀಪ್ಸ್ ಆನ್ AZ ಆದ ತಕ್ಷಣ ಮತ್ತೆ BA, BB ಹಾಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದರೆ ನೀವು ಕಂಟ್ರೋಲ್ ಹಿಡಿದು ರೈಟ್ ಆ್ಯರೋ ಹಾಕಿದಾಗ XFD ಅಂತ ಲಾಸ್ಟ್ ಕಾಲಮ್ ಬರುತ್ತಲ್ಲ, ಇದು 16,384 ಕಾಲಮ್ಸ್ ಇದೆ ಅಂತ ಹೇಳ್ತೇವೆ. ಟೋಟಲ್ ಕಾಲಮ್ಸ್ ನಂಬರ್ ಈಸ್ 16,384. ಸೊ ಸಪೋಸ್ ಇಫ್ ಯು ಕ್ಲಿಕ್ ಆನ್ ಕಂಟ್ರೋಲ್ ಲೆಫ್ಟ್ ಬಟನ್, ಸೊ ಕಂಟ್ರೋಲ್ ಲೆಫ್ಟ್ ಏರೋ ಪ್ರೆಸ್ ಮಾಡಿದಾಗ ಸೊ ನೀವು ಫಸ್ಟು ಕಾಲಮ್ಗೆ ಬರ್ತೀರಿ. ಅದೇ ರೀತಿ ಕಂಟ್ರೋಲ್ ಡೌನ್ ಆ್ಯರೋ ಕೀ ಹಾಕಿದಾಗ ಸೊ ನಾವು ಲಾಸ್ಟ್ ರೋಗೆ ಬರ್ತೀವಿ. 10,48,576 ಅಂತ ಹೇಳ್ತೀವಿ ನೋಡಿ. ಸೊ ಇಷ್ಟು ರೋಸ್ಗಳಿದೆ. ಹಾಗಾದರೆ ಸೊ ನಾವು ಕಂಟ್ರೋಲ್ ಟಾಪ್ ಹಾಕಿದಾಗ ಕಂಟ್ರೋಲ್ ಅಪ್ ಎರೋ ಹಾಕಿದಾಗ ಸೊ ನಾವು ಫಸ್ಟ್ ಕಾಲಮ್ಸ್ಗೆ ಫಸ್ಟು ಸೆಲ್ಗೆ ಬರ್ತೀವಿ. ಸೊ ದಿಸ್ ಈಸ್ ವಾಟ್ ಇದನ್ನು ಕಾಲಮ್ ಹೆಡ್ಡರ್ ಮತ್ತು ರೋ ಹೆಡ್ಡರ್ ಅಥವಾ ಕಾಲಮ್ ಬಾರ್ ಮತ್ತು ರೋ ಬಾರ್ಸ್ ಅಂತ ಕರಿತೀವಿ. ಸೊ ಆವಾಗಲೂ ನಮಗೆ ಇದು ಪ್ರಿಂಟಲ್ಲಿ ಡಿಸ್ಪ್ಲೇ ಆಗೋದೇ ಇಲ್ಲ. ಸೊ ನಮಗೆ ಏನಿದ್ರು ಇದನ್ನು ಸ್ಪ್ರೆಡ್ಶೀಟ್ ಅಂತ ಕರಿತೀವಿ ನೋಡಿ. ಸೊ ಇದರಲ್ಲೇ ನೀವು ಏನು ಎಂಟ್ರಿ ಮಾಡಿದ್ದು ನಮಗೆ ಪ್ರಿಂಟಲ್ಲಿ ಬರುತ್ತೆ. ಹಾಗಾದರೆ ಇಲ್ಲಿ ಡೌನಲ್ಲಿ ನಿಮಗೆ ಕಾಣಿಸ್ತಾ ಇರೋ ಶೀಟ್ ಟ್ಯಾಬ್ ಏನು ಕಾಣಿಸ್ತಾ ಇದೆ ನೋಡಿ. ಸೊ ಶೀಟ್ ಬೈ ಡಿಫಾಲ್ಟ್ 1 ಇದೆ ಇದು. ಸೊ ನೀವು ಪ್ಲಸ್ ಸಿಂಬಾಲನ್ನು ಪ್ರೆಸ್ ಮಾಡೋದ್ರ ಮೂಲಕ ಶೀಟ್ಗಳನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಒನ್ ಆಫ್ ದ ಶಾರ್ಟ್ಕಟ್ ಕೀಸ್ ಟು ಎಂಟರ್ ದ ಶೀಟ್ ಬೈ ಡಿಫಾಲ್ಟ್ ಅಂದರೆ ಶಿಫ್ಟ್ ಜೊತೆಗೆ F11 ಹಾಕಿದಾಗ ನಿಮಗೆ ಶಾರ್ಟ್ಕಟ್ ವೇಯಲ್ಲಿ ನಿಮಗೆ ಶೀಟ್ಗಳು ಅಪ್ಲೈ ಆಗ್ತಾ ಹೋಗುತ್ತೆ. ಶಿಫ್ಟ್ F11 ನೋಡಿ, ಶೀಟ್ 5 ಬಂತು, ಶೀಟ್ 6 ಬಂತು,
ಶೀಟ್ 7 ಬಂತು. ಹೀಗೆ ಕೀಪ್ಸ್ ಆನ್ ಶೀಟ್ಗಳನ್ನು ಆ್ಯಡ್ ಮಾಡ್ಕೊತಾನೆ ಹೋಗ್ಬೋದು. ಸೊ ನೆನಪಿರಲಿ ಫ್ರೆಂಡ್ಸ್, ಇಲ್ಲಿ ನಮಗೆ ಬುಕ್ 2 ಅಂತ ಇದೆಯಲ್ಲ, ಸೊ ಈ ಎಂಟೈರ್ ಎಕ್ಸೆಲನ್ನು ನಾವು ಒಂದು ವರ್ಕ್ ಬುಕ್ ಅಂತ ಕರಿತೀವಿ. ಸೊ ಈ ವರ್ಕ್ ಬುಕ್ಕಲ್ಲಿ ನೋಡಿ ಶೀಟ್ 1 ಶೀಟ್ 2 ಅಂತ ಸೋ ಮೆನಿ ಶೀಟ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡ್ಕೋಬೋದು. ಹಾಗೆ ಶೀಟ್ ಜೊತೆಗೆ ಈ ಒಂದು ಶೀಟಲ್ಲಿ ಹಾಗಾದರೆ ನಮಗೆ ಇಲ್ಲಿ ಕಣ್ಣಿಗೆ ಕಾಣಿಸೋದು ಒಂದು ಪೇಜಾ ಅನ್ನೋ ಕ್ವಶನ್ ಬಂದಾಗ ಇಲ್ಲ. ಸೊ ಈಗ ಶೀಟ್ 1ನಲ್ಲಿ ನಿಮಗೆ ಪೇಜ್ ಲೇಔಟ್ ವ್ಯೂಗೆ ಬನ್ನಿ ಇಲ್ಲಿ ಈ ಕಡೆಗೆ. ಸೊ ಪೇಜ್ ಲೇಔಟ್ ವ್ಯೂವನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಒಂದೊಂದು ಶೀಟಲ್ಲಿ ನಮಗೆ ಸೋ ಮೆನಿ ಶೀಟ್ಸ್ಗಳು ಸೋ ಮೆನಿ ಪೇಜಸ್ಗಳು ಕಾಣಿಸ್ತಾ ಇದೆಯಲ್ಲ. ಸೊ ಇಫ್ ಯು ಆರ್ ಸೆಟ್ ಅಂಡರ್ ಅ ಪೇಜ್ ಲೇಔಟಲ್ಲಿ ನೀವೇನಾದರೂ ಇದು ಸೈಜನ್ನು A4 ಅಂತ ತೊಗೊಂಡಿದ್ರೆ, ಸೊ ಇಫ್ ಯು ಆರ್ ಸೆಟ್ ಆ್ಯಸ್ ಅ A4 ಸೈಜ್ ಅಂತ ತೊಗೊಂಡು ನೀವೇನಾದರೂ ಸೆಟ್ ಮಾಡಿದರೆ ಇಟ್ ವಿಲ್ ಡಿಸ್ಪ್ಲೇ ಆ್ಯಸ್ ಅ A4 ಸೈಜ್. ಸೊ ಈಗ ಒಂದು ಸಾರ್ತಿ ಪೇಜ್ ಲೇಔಟಿಗೆ ಬಂದುಬಿಟ್ಟು ವಾಪಸ್ ಏನಾದರೂ ನೀವು ನಾರ್ಮಲ್ ವ್ಯೂಗೆ ಬಂದರೆ, ಸೊ ನಿಮಗೆ ಇಲ್ಲಿ ಒಂದು ಥಿನ್ ಆಗಿರೋ ಲೈನ್ ನಿಮಗೆ ಕಾಣಿಸುತ್ತೆ, ಲೈಕ್ ಡ್ಯಾಶಸ್ ಲೈನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಡ್ಯಾಶಸ್ ಲೈನ್ಸು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಶೀಟು ಅಂತ ಹೇಳಿ. ಸೊ ಇದು ಏನಾಗ್ತದೆ ನಮಗೆ ಐಡೆಂಟಿಫೈಗೆ ಈಸಿ ಅಂತ ಹೇಳ್ತೀವಿ. ಸೊ ಈಗ ಸಪೋಸ್ ಸೊ ನೋಡಿ ಇಲ್ಲಿಂದ ನಮಗೆ ಇದು ಒಂದು A4 ಶೀಟ್ ಅಂತ ಆಗುತ್ತೆ, ಕನ್ಸಿಡರ್ ಮಾಡ್ತೀವಿ ನಾವು. A4 ಶೀಟ್ ಅಂದರೆ ಇಲ್ಲಿಂದ ಇಷ್ಟು ಒಂದು ಶೀಟ್. ಆ್ಯಂಡ್ ಈ ಬಾರ್ಡರನ್ನು ಬಿಟ್ಟು ನೀವೇನಾದರೂ ಔಟ್ಸೈಡ್ ಬಂದರೆ ನಿಮ್ಮ ಡಾಟಾ ಪ್ರಿಂಟಲ್ಲಿ ಬರೋದಿಲ್ಲ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ನಿಮಗೆ ಇದು ನಾರ್ಮಲ್ ವ್ಯೂ ಏನಿದೆಯೋ ಇದು ಡಾಟಾ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಇದು ನಾರ್ಮಲ್ ವ್ಯೂವಲ್ಲೇ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದು ನಿಮಗೆ ಪೇಜ್ ಲಿಮಿಟ್ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಸಾರ್ತಿ ಪೇಜ್ ಲೇಔಟಿಗೆ ಬಂದು ನಾರ್ಮಲ್ ವ್ಯೂಗೆ ಬಂದರೆ ಈ ಡ್ಯಾಶಸ್ ಲೈನನ್ನು ಕಂಟ್ರೋಲ್ ಮಾಡಿಕೊಂಡು ಈ ಕಡೆಗೆ ಹೋಗದೇ ಇರೋ ಹಾಗೆ ನಾವು ವರ್ಕನ್ನು ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ಆಫ್ಟರ್ ದ್ಯಾಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತೀವಿ. ಸೊ ಝೂಮ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಅಪ್ ಟು 400ವರೆಗೂ ನಾವು ಝೂಮನ್ನು ಮಾಡ್ಬೋದು. ಸೊ ಝೂಮ್ ಲಿಮಿಟ್ 50ಗೆ ಇಟ್ಟು ವರ್ಕ್ ಮಾಡಿದ್ರೆ ತುಂಬ ಚಿಕ್ಕದು ಅನಿಸಿದ್ರೆ ಸ್ವಲ್ಪ ಝೂಮ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಇಟ್ ವಿಲ್ ಬಿ ಈಸಿ ಟು ಎಂಟ್ರಿ ಅಂತ ಹೇಳ್ತೇವೆ. ಸೊ ಝೂಮ್ ಇನ್ ಮತ್ತು ಝೂಮ್ ಔಟ್ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಸ್ಕ್ರಾಲ್ ಬಟನ್ ಅಪ್ ಝೂಮ್ ಇನ್ ಆಗುತ್ತೆ. ಸೊ ಔಟ್ ಅಂತಂದರೆ ಹೋಗೋದು. ಸೊ ಕಂಟ್ರೋಲ್ ಹಿಡಿದು ಸ್ಕ್ರಾಲ್ ಡೌನ್ ಹಾಕ್ತೀವಿ, ಅಪ್ ಆ್ಯಂಡ್ ಡೌನ್ ಸ್ಕ್ರಾಲ್ ಕಂಟ್ರೋಲ್ ಹಿಡಿದು ಅಪ್ ಆ್ಯಂಡ್ ಡೌನ್ ಹಾಕಿದ್ರೂ ಕೂಡ ನಮಗೆ ಈ ಸ್ಕ್ರೀನ್ ಸ್ಕ್ರಾಲ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ವಾಟ್. ಈಗ ಈ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಆಟೋಫಿಲ್ ಬಗ್ಗೆ ಹೇಳ್ತೀನಿ. ಸೊ ಹೇಗೆ ಎಕ್ಸೆಲಲ್ಲಿ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಆಟೋಮೆಟಿಕ್ ಫಿಲ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್ ವಿತ್ ಚಾನಲ್. ಸೊ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, BNS ಟೆಕ್ ಗುರು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಲೆಟ್ ಫಿನಿಶ್ ಟುಡೇ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.